ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾಡಳಿತದಿಂದ 11ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಮತದಾರರ ಗುರುತಿನ ಚೀಟಿ ವಿತರಣೆ. ಶ್ರೀ ರಾಧಾಕೃಷ್ಣ ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಬೀದರ್ ಜಿಲ್ಲೆಯ ಮಕ್ಕಳಿಗೆ ಸಂಸ್ಕಾರದೊಂದಿಗೆ ಬಗ್ಗೆ ತಿಳುವಳಿಕೆ ಪಾಠಕ್ಕೆ ಮಾದರಿ ಸರ್ಕಾರಿ ವೈದ್ಯಕೀಯ ಪ್ರಯೋಗಶಾಲಾ ರಾಜ್ಯ ಸಂಘದಿಂದ 2022 ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಕೊರೋನಾ ಯೋಧರಿಗೆ ಅಭಿನಂದನೆ ಸಮಾರಂಭ. ಅನುಮತಿ ನೀಡದಿದ್ದರೂ ಜನವರಿ 26ರ ಆಟದಲ್ಲಿ ಶೋಚಿತರ ಐಕ್ಯತ ಸಮಾವೇಶ ಮಾಡುತ್ತೇವೆ. ಅಖಿಲ ಕರ್ನಾಟಕ ನಗರ ಸರೋಜ ಅಭಿಮಾನಿಗಳ ಸಂಘದಿಂದ ಬೀದರ್ನಲ್ಲಿ ಹುಟ್ಟುಹಬ್ಬ ಆಚರಣೆ. ಪಶುವೈದ್ಯಕೀಯ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ. ಶಿವಮೊಗ್ಗ ಜನವರಿ 26 ಸುದ್ದಿಯ ವಿವರಗಳು. ಭಾರತ ಚುನಾವಣಾ ಆಯೋಗ, ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಕಚೇರಿ, ಬೀದರ್ ಜಿಲ್ಲಾಡಳಿತ ಹಾಗೂ ಬೀದರ್ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಜನವರಿ 25ರಂದು ಬೀದರ್ ನಗರದ ಡಾ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ 11ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಸತ್ರ ಹಾಗೂ ಪ್ರಧಾನ ನ್ಯಾಯಾಧೀಶರಾದ ಕಾಡ್ಲೂರ್ ಸತ್ಯನಾರಾಯಣ ಆಚಾರ್ಯ, ದೇಶದ ಹಲವು ರಾಜ್ಯಗಳಲ್ಲಿ ಚುನಾವಣೆಗಳು ನಡೆಯುತ್ತಿವೆ. ದೇಶದ ಹಲವು ರಾಜ್ಯಗಳಲ್ಲಿ 45-50% ಮತದಾನ ಮಾತ್ರ ಆಗುತ್ತದೆ. ಉಳಿದ ಮತದಾರರು ಮತದಾನ ಮಾಡಲು ನಕಾರಾತ್ಮಕ ಭಾವನೆ ಹೊಂದಿರುವುದಕ್ಕೆ ನಾವೇ ಜವಾಬ್ದಾರರು ಎಂದರು. ಬೀದರ್ ಜಿಲ್ಲಾಧಿಕಾರಿಗಳಾದ ಜಿಲ್ಲಾ ಚುನಾವಣಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡುತ್ತಾ, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು 18 ವರ್ಷ ಪೂರ್ಣಗೊಳಿಸಿದವರು ಫಾರಂ ನಂಬರ್ 6 ತುಂಬಿಕೊಟ್ಟರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುತ್ತದೆ ಎಂದರು. ಈಗ ಆನ್ಲೈನ್ನಲ್ಲಿಯೂ ಮತದಾರರ ಗುರುತಿನ ಚೀಟಿ ಪಡೆಯಲು ವ್ಯವಸ್ಥೆ ಮಾಡಲಾಗಿದೆ. ಮತದಾನದ ಹಕ್ಕು ಪಡೆದವರು ದೇಶದ ಭವಿಷ್ಯ ರೂಪಿಸಲು ಹಾಗೂ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡುವ ಅಧಿಕಾರ ಸಿಗುತ್ತದೆ. ಇದರ ಸದುಪಯೋಗವನ್ನು ನೂತನ ಮತದಾರರು ಪಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಮತದಾರರ ಗುರುತಿನ ಚೀಟಿಗಳು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಹಾಗೂ ನ್ಯಾಯಾಧೀಶರು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ಯಾರು ಎಲೆಕ್ಷನ್ ಅಲ್ಲಿ ಗೆಲ್ತಾರೋ ಅವರಿಗೆ ವಿದ್ಯಾರ್ಥಿನಿಯರೇ ಅವ್ರ ಜೊತೆ ಒಂದೆಲ್ಲ ಗುರು ವೃಂದದವರೇ, ನೀವು ಯಾವಾಗ ನೀವು ವೋಟ್ ಹಾಕ್ಲಿಕ್ಕೆ ಹೋಗ್ತೀರ ಅವಾಗ ನಿಮ್ಗೆ ಗೊತ್ತಾಗ್ತದೆ. ಈ ಎಲೆಕ್ಷನ್ ಪ್ರೋಸೆಸ್ನಲ್ಲಿ ನಿಮ್ಗೆ 1 ಸಲ ಅಲ್ಲ 10 ಸಲ ಅಲ್ಲ, ಇದು ಬೇರೆ ವಿಚಾರ. ಅದು ವೋಟಿಂಗ್ ಆದಮೇಲೆ, ಎಲೆಕ್ಷನ್ ಆದಮೇಲೆ ತಿರುಗಿ ಅವ್ರು ನಿಮ್ಮ ಕಡೆ ನೋಡೋದಿಲ್ಲ, ಅದು ಬೇರೆ ವಿಚಾರ. ಅದು ಈ ಅರಿವು ಇರಬೇಕು, ನಮ್ಮ ಮತದ ಎಷ್ಟೊಂದು ನಮ್ಮ ಮತ ವ್ಯಾಲ್ಯೂ ಇದೆ ಅಂತಂತ ಹೇಳಿ. ಬಹುಶಃ ಮತದಾರರಿಗೆ ತಮ್ಮ ಶಕ್ತಿ ಅನ್ನೋದು ಗೊತ್ತಿದೆ ಕೆಲವರಿಗೆ, ಒಂದು 50%, ಇನ್ನು 50%. ಅಂಡ್ ಐ ನೀಡ್ ಪ್ರಾಪರ್ ಅಟೆನ್ಷನ್. ಈಗ PDJ ಮಾತಾಡ್ತಿದ್ದಾಗಲೂ ಕೆಲವರು ಒಬ್ಬೊಬ್ಬರು ಒಳಗಿನೊಳಗೆ ಮಾತಾಡ್ತಾ ಇದ್ದೀವಿ. ಈಸ್ ದಿಸ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ರಾಷ್ಟ್ರೀಯ ಮತದಾರರ ದಿವಸ ಅಂತ ಹೇಳಿ 2011ರಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತೀವಿ. ಚುನಾವಣೆಗಳ ಗಣ ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸಿರುತ್ತಾರೆ. ಬೂತ್ ಲೆವೆಲ್ ಆಫೀಸರ್ ಅಂತ ಇವರ ಹತ್ರನೇ ನೀವು ಅರ್ಜಿಗಳನ್ನ ಕೊಡಬೇಕು. ಮತದಾರ ಚೀಟಿಯನ್ನು ಕೂಡ ಇವರೇ ನಿಮಗೆ ಮರು ವಿತರಣೆಯನ್ನ ಮಾಡ್ತಾರೆ. ಬಂದಿದ್ರೆ ಏನ್ ಮಾಡಬೇಕು, ಅವ್ರ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಪ್ಲೀಸ್ ಸರಿ, ಧನ್ಯವಾದ. ಕೆಲವೊಂದು ರಾಜ್ಯಗಳಲ್ಲಿ 45 ಆನ್ ಎನ್ ಎವರೇಜ್ 45ರಿಂದ 50, ಮ್ಯಾಕ್ಸಿಮಮ್ 58, ಅರೌಂಡ್ 58% ವೋಟಿಂಗ್ ಆಗ್ತದೆ. ಅದರ ಅರ್ಥ
ಉಳುಕಿಯವರು ವೋಟರ್ಸ್ ಇಲ್ಲ ಅಂತ ಅರ್ಥ ಆಗೋದಿಲ್ಲ, ಅಥವಾ ಆ ವೋಟರ್ಸ್ ಬೇಜವಾಬ್ದಾರಿತನ ಅಂತೂ ಹೇಳಕ್ಕಾಗೋದಿಲ್ಲ. ಆದರೂ ಕೂಡ ಆ 42% ಆಬ್ಸೆಂಟೀಸ್ ನಾವೇನು ನೋಡ್ತೀವಿ. ಇಟ್ ಇಸ್ ಎ ಬಿಗ್ ನೆಗೆಟಿವ್ ಫ್ಯಾಕ್ಟರ್. ಅವರು ನಿರುತ್ಸಾಹಕ್ಕೆ ಅದಕ್ಕೆ ನಾವೇ ಜವಾಬ್ದಾರು ಅಂತ ಒಂದು ಭಾವನೆ ನಮಗೆ ಮೂಡ್ತದೆ. ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಹಕ್ಕು ಬೇರೆ ಯಾರಿಗೂ ಇರಲ್ಲ. ಉಳಿದವರು ಎಲ್ಲರೂ ನಿಮಗೆ ಸಹಕರಿಸ್ತಾರೆ, ನಿಮಗೆ ಒಂದು ಸೂಚನೆಗಳನ್ನು ಹೇಳಬಹುದು, ಬಟ್ ನಿರ್ಣಯ ಮಾಡುವಂಥ ತೀರ್ಮಾನ ನೀವೇ ಮಾಡಬೇಕಾಗ್ತದೆ, ನಾವೇ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಈ ಮತದಾರ ಚೀಟಿಯನ್ನು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ 18 ವಯಸ್ಸಾದ ತಕ್ಷಣವೇ ಕೊಡಬೇಕೆನ್ನುವುದು ಜಿಲ್ಲಾಡಳಿತದ ಚುನಾವಣಾ ಆಯೋಗದ ನಿರ್ದೇಶನವಾಗಿದೆ. ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ. ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ವರ್ಷಕ್ಕೆ 2 ಸತಿ ಸ್ಪೆಷಲ್ ಸಮರಿ ರಿವಿಷನ್ ಅಂತ ಹೇಳಿ ನಾವು ಮಾಡ್ತೀವಿ. ಪ್ರತಿ ಸತಿನೂ ಕೂಡ ಬೂತ್ ಲೆವೆಲ್ ಅಧಿಕಾರಿಗಳಿರ್ತಾರೆ. ಮತಗಟ್ಟೆಗಳಲ್ಲಿಯೂ ಕೂಡ ನಮ್ಮ ಅಧಿಕಾರಿಗಳನ್ನು ಅಲ್ಲಿ ಕಳಿಸ್ಕೊಟ್ಟಿರ್ತೀವಿ. ಅವೆಲ್ಲರೂ ಕೂಡ ಈ ನಮ್ಮ ದೇಶದಲ್ಲಿ ಇರುವಂಥ ಏನು ಮಾಹಿತಿಯ ಕೊರತೆ ಇದೆ ಅದನ್ನು ನಿರ್ಮೂಲ ಮಾಡಲಿಕ್ಕೆ ನಮಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು, ನಿಮ್ಮ ಸ್ನೇಹಿತರು, ನಿಮ್ಮ ನೆಂಟರು, ಪಕ್ಕದ ಮನೆಯವರು, ನೀವು ನೋಡುವವರು ಎಲ್ಲರ ಕಡೆ ನೀವು ಕೇಳಬೇಕು. ಏನಂತ, ನಿಮಗೆ ಮತದಾರ ಚೀಟಿ ಇದೆಯೇ? ಇಲ್ಲದೇ ಇದ್ದಲ್ಲಿ ಫಾರ್ಮ್ ನಂಬರ್ 6 ಅನ್ನು ನಿಮ್ಮ ಮತಗಟ್ಟೆ ಯಾವುದು ಬರ್ತದೆ ಅಲ್ಲಿ ಕೊಡಬೇಕು ಅಂತ. ಶ್ರೀ ರಾಧಾಕೃಷ್ಣ ಬಾಲ ಸಂಸ್ಕಾರ ಕೇಂದ್ರದಿಂದ ಬೀದರ್ನಗರದಲ್ಲಿ 5 ರಿಂದ 15 ವರ್ಷದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ಚಾರಿತ್ರ ನಿರ್ಮಾಣಕ್ಕಾಗಿ ಶ್ರೀ ಕೃಷ್ಣ ಮಹಾರಾಜರ ರಾಮಾಯಣಿ ಅವರ ಮಾರ್ಗದರ್ಶನದಲ್ಲಿ ಬಾಲ ಸಂಸ್ಕಾರ ತರಬೇತಿ ನೀಡಲಾಗುತ್ತದೆ. ಈ ವೇಳೆ ಮಾತನಾಡಿದ ಶ್ರೀಮತಿ ಸ್ನೇಹ ಕುಲಕರ್ಣಿ ಅವರು ಮಾತನಾಡುತ್ತಾ ಶ್ರೀ ರಾಧಾಕೃಷ್ಣ ಬಾಲ ಸಂಸ್ಕಾರ ಕೇಂದ್ರದಿಂದ ಶ್ರೀ ಕೃಷ್ಣ ಮಹಾರಾಜ ರಾಮಾಯಣಿ ಅವರ ಮಾರ್ಗದರ್ಶನದಲ್ಲಿ ಸಂಸ್ಕಾರ ತರಬೇತಿ ಶಿಬಿರದಲ್ಲಿ ಮಕ್ಕಳು ಭಾರತೀಯ ಸಂಸ್ಕೃತಿಯನ್ನು ಕಲಿಯುತ್ತಿದ್ದಾರೆ ಎಂದರು. ಮೊಬೈಲ್ ಮತ್ತು ಟಿವಿ ನೋಡುತ್ತಲೇ ಕಾಲ ಕಳೆಯುತ್ತಿದ್ದ ಮಕ್ಕಳು ಈಗ ಹನುಮಾನ್ ಚಾಲಿಸ ಸೇರಿದಂತೆ ರಾಮಾಯಣ, ಮಹಾಭಾರತ, ಶ್ಲೋಕ, ಗಾಯತ್ರಿ ಮಂತ್ರಗಳು ಕಲಿಯುತ್ತಿದ್ದಾರೆ. ಶಾಲೆ ಇಲ್ಲದ ಸಮಯದಲ್ಲಿ ಮಕ್ಕಳಿಗೆ ಈ ಬಾಲ್ಯ ಸಂಸ್ಕಾರ ಕೇಂದ್ರ ಸಹಕಾರಿಯಾಗಿದೆ ಎಂದರು. ಶ್ರೀಮತಿ ಪ್ರಿಯಾ ಖೇಣಿಯವರು ಮಾತನಾಡುತ್ತಾ ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಹನುಮಾನ್ ಚಾಲಿಸ ಸೇರಿದಂತೆ ಶ್ಲೋಕ, ಗಾಯತ್ರಿ ಮಂತ್ರಗಳು ಕಲಿಯುತ್ತಿದ್ದಾರೆ, ಅಲ್ಲದೆ ಧರ್ಮ ಬಗ್ಗೆ ತಿಳಿದುಕೊಂಡಿದ್ದಾರೆ ಎಂದರು. ಬಾಲ ಸಂಸ್ಕಾರ ಕೇಂದ್ರದ ಕೃಷ್ಣ ಮಹಾರಾಜ ರಾಮಾಯಣಿ ಅವರು ಮಾತನಾಡುತ್ತಾ ಧರ್ಮ ಮತ್ತು ಸಂಸ್ಕಾರದ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳುವ ಉದ್ದೇಶದಿಂದ ಬೀದರ್ನಗರದಲ್ಲಿ ಬಾಲ ಸಂಸ್ಕಾರ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬಾಲ ಸಂಸ್ಕಾರ ತರಬೇತಿ ಶಿಬಿರದಲ್ಲಿ ತರಬೇತಿ ಪಡೆಯುತ್ತಿರುವ ಮಕ್ಕಳು ಹಾಗೂ ಮಕ್ಕಳ ಪಾಲಕರು ಮತ್ತು ಕೇಂದ್ರದ ಪ್ರಮುಖರಿದ್ದರು. मेरे बच्चे यहाँ संस्कार केंद्र में 1 तारीख से आ रहे हैं। हम बहुत आभारी हैं कृष्णा महाराज के, जो उन्होंने यहाँ संस्कार केंद्र शुरू किया है। इस वजह से बच्चों को हमारा जो संस्कृति है, भारतीय संस्कृति है, उसके बारे में पता चल रहा है और कुछ सीखने को मिल रहा है, मौका मिल रहा है। तो हम बहुत खुश हैं महाराज के वजह से, इनको मिल रहा है सीखने के लिए। इनको महाराज के वजह से इनको हनुमान चालीसा और अपने श्लोक, मंत्र, भजन सब कुछ सीखने को मिल रहा है।
और स्कूल नहीं रहने के वजह से ये कुछ मतलब पार्टिसिपेट कर पा रहे हैं और अच्छा लग रहा है ये क्लास के वजह से हम लोग। 3-4 दिन में इतना सारा चेंजेस दिखने को आ रहा बच्चों में, नहीं तो लगातार टीवी या फिर मोबाइल, दिन रात मोबाइल में हम लोग ही परेशान थे। ये यहाँ पर आने की वजह से उनको अभी तो हनुमान चालीसा आ रहा है, उनको श्लोक आ रहे हैं, गायत्री मंत्र आ रहे हैं। हम लोग दिन भर उनको पढ़ो या फिर कुछ करो एक्स्ट्रा एक्टिविटीज़ बोलने में लगे रहते हैं, लेकिन वो कुछ सुनने के लिए तैयार नहीं थे। महाराज जी के आने के बाद उनके लाइफ में बहुत सारा चेंजेस आ गए हैं अभी, और वो टाइम होते ही इतना जल्दी भाग के आ रहे हैं और खुद घर पे भी रिवीजन कर रहे हैं। बहुत अच्छा लग रहा है। हमारे संस्कृति में पहले गुरुकुल की पद्धति थी और उस गुरुकुल पद्धति में बहुत सारा धर्म का नॉलेज दिया जाता था, अपने संस्कृति का नॉलेज दिया जाता था। लेकिन अब हमारा जो गुरुकुल पद्धति है वो ज़्यादा सभी तरफ प्रचलित नहीं है। वेद अध्ययन के लिए कहीं कहीं जगह पे है, लेकिन सभी बच्चों को धर्म का ज्ञान नहीं होता है, अपने भगवान का, अपने संस्कृति का, अपने कल्चर का ज्ञान होना। इस वजह से यह संस्कार क्लास ओपन किया है। इस क्लास के माध्यम से बच्चों को हम स्टार्टिंग में 3 महीने के अंदर 100 श्लोक कंठस्थ करवा लेते हैं। हर दिन एक भगवान की कथा बताते हैं। उसके पश्चात हम हनुमान चालीसा, राम रक्षा, विष्णु सहस्त्रनाम, रामायण, महाभारत, ऐसे बहुत सारे कथाएं बच्चों को कह करके उनको नॉलेज हम डेवलप करते हैं। यह करने का कारण यह भी है क्योंकि अन्य संस्कृति में, अन्य धर्मों में, उनके स्कूल में उनका धर्म का नॉलेज दिया जाता है। जैसे कि मदरसे होते हैं, वहाँ पे कुरान का नॉलेज दिया जाता है। जैसे चर्च होते हैं, वहाँ पे उनका बाइबल का नॉलेज दिया जाता है। लेकिन हमारे कॉलेज में, हमारे स्कूल में हमारी भगवत गीता इसका नॉलेज नहीं है। मैं इस क्लास के माध्यम से मोदी जी को यह प्रार्थना करता हूँ कि हर स्कूल में अपने धर्म का, रामायण का, महाभारत का, भागवत जी का, गीता जी का, सभी धर्म का नॉलेज, सभी ग्रंथों का नॉलेज हो जाए। इसीलिए वो स्कूल के सब्जेक्ट में भी वह विषय दे दे, यही प्रार्थना करता हूँ। ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಪ್ರಯೋಗಶಾಲಾ ಟೆಕ್ನಾಲಜಿಸ್ಟ್ ಸಂಘ ಬೀದರ್ ಜಿಲ್ಲಾ ಘಟಕದಿಂದ ಬೀದರ್ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರ್ಯಾಲಯದಲ್ಲಿ ಸಭಾಂಗಣದಲ್ಲಿ 2021ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಕೊರೋನಾ ಯೋಧರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಶೋಷಕರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡುತ್ತಾ ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯ ಸಂದರ್ಭದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಆರೋಗ್ಯ ಇಲಾಖೆಯ ಮುಂಚೂಣಿಯ ಕೊರೋನಾ ವಾರಿಯರ್ಸ್ಗಳು ಕೋವಿಡ್ ಸೋಂಕಿಗೆ ಬಲಿಯಾದವರಿಗೆ ರಾಜ್ಯ ಸರ್ಕಾರದಿಂದ ದೊರೆಯಬೇಕಾದ ಎಲ್ಲ ಸೌಲಭ್ಯಗಳು ಸಿಗುವಂತಾಗಬೇಕು ಎಂದರು. ಯೇಸುದಾಸ್ ಅವರು ಮಾತನಾಡುತ್ತಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಪ್ರಯೋಗಶಾಲಾ ಟೆಕ್ನಾಲಜಿಸ್ಟ್ ಸಂಘ ಬೀದರ್ ಜಿಲ್ಲಾ ಘಟಕದಿಂದ ಬೀದರ್ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಾಲಯದ ಸಭಾಂಗಣದಲ್ಲಿ 2021ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಕೊರೋನಾ ಯೋಧರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ ಎಂದರು. ಆರೋಗ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ನಾಗಶೆಟ್ಟಿ ಅವರು ಮಾತನಾಡುತ್ತಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಪ್ರಯೋಗಶಾಲಾ ಟೆಕ್ನಾಲಜಿಸ್ಟ್ ಸಂಘ ಬೀದರ್ ಜಿಲ್ಲಾ ಘಟಕದಿಂದ ಕೊರೋನಾ ಯೋಧರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಿರುವುದು ಸಂತಸದ ವಿಷಯವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಪ್ರಯೋಗಶಾಲಾ ಟೆಕ್ನಾಲಜಿಸ್ಟ್ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟರಾಜ್, ಕಾರ್ಯದರ್ಶಿ ಚೆಲುವರಾಜ್, ರಾಜೇಂದ್ರ ಕುಮಾರ್ ಗನ್ಗೆ ಹಾಗೂ ಆರೋಗ್ಯ ಇಲಾಖೆಯ ಪದಾಧಿಕಾರಿಗಳು, ಸಿಬ್ಬಂದಿಗಳು, ಕಾರ್ಯಕರ್ತರು ಇದ್ದರು. ಇಲ್ಲಿವರೆಗೆ ಸಂಘವನ್ನು ಕಟ್ಟಿಕೊಂಡು ಇಡೀ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರ್ತಕ್ಕಂತಹ ಎಲ್ಲ ಸಹೋದರರು ಜೋರಾಗಿ ಚಪ್ಪಾಳೆ ತಡೆದ ಮುಖಾಂತರ ಅಭಿನಂದನೆಗಳನ್ನು, ಗೌರವ ವಂದನೆಗಳನ್ನು ಸಲ್ಲಿಸಬೇಕು ಈ ಸಲದಲ್ಲಿ ಕೋರ್ತಾ ಇದ್ದೇವೆ. ಡಾಕ್ಟರ್ ಮಹೇಶ್ ಬಿರಾದರ್ ಸರ್ ಅವರು, ಡಾಕ್ಟರ್ ಕೃಷ್ಣಾರೆಡ್ಡಿ ಸರ್ ಅವರು, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಅಧಿಕಾರಿಯವರ ವೃಂದದವರ ಅಮೃತ ಹಸ್ತದಿಂದ
ದಿನದರ್ಶಿಕೆಯನ್ನು ಬಿಡುಗಡೆ ಪ್ರಧಾನ ಕಾರ್ಯದರ್ಶಿಗಳು ಹುಮ್ನಾಬಾದ್ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಆತ್ಮೀಯ ಸಹೋದರರಾದ ಶಿವಕುಮಾರ್ ಕಂಪನಿ ಅವರು ಬಂದು ತಮ್ಮ ಸ್ವಾಗತ ನುಡಿಯನ್ನ ನುಡಿಬೇಕಂತ ಹೇಳಿ ಕೋರ್ತಾ ಇದ್ದೇವೆ. ಯಾರ್ಯಾರು ಕರೋನಾ ಮಹಾಮಾರಿಯಲ್ಲಿ ಆ ಒಂದು ಮರಣ ಹೊಂದಿದಾರೋ ಅಂತ ಅಧಿಕಾರಿಗಳನ್ನ ಪಟ್ಟಿಯನ್ನು ತಾವು ಈಗಾಗಲೇ ಕಳಿಸಿರ್ತೀರಿ. ಅದನ್ನ ಇಲಾಖೆ ವತಿಯಿಂದ ಕೂಡ ತಾವು ಕೂಡ ಅದನ್ನ ಸಂಪೂರ್ಣವಾಗಿ ಯಾವ್ಯಾವ ರೀತಿಯಲ್ಲಿ ಅವರಿಗೆ ಸಿಗ್ತಕ್ಕಂಥ ಸವಲತ್ತನ್ನ ಸಿಗಬೇಕು ಅದನ್ನ ತಾವು ಕೂಡ ಮುಂದಾಳತ್ವ ವಹಿಸ್ಕೊಳ್ಬೇಕು ಎಂಬತಕ್ಕಂಥದನ್ನ ಇಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಅದಕ್ಕೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಇರ್ತಕ್ಕಂಥದ್ದೇನು ಪ್ರಮೋಷನ್ಸು ಮತ್ತೆ ನಮಗೆ ಒಂದು C&R ಇವೆಲ್ಲನೂ ಸಿಗಬೇಕಾಗಿದೆ. ಅದಕ್ಕೆ ಸತತವಾಗಿ ಪ್ರಯತ್ನ ಪಟ್ಟು ನಾವೆಲ್ಲರೂ ಕಾರ್ಯಗಳಲ್ಲಿ ನಮ್ಮ ಪ್ರಾಮಾಣಿಕತೆಯಿಂದ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ನಾವು ಹೇಳಕ್ ಬಯಸ್ತಾ ಇದ್ದೀವಿ, ರಾಜ್ಯದಲ್ಲಿ ಯಾರಾದರೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಈ ರಾಜ್ಯದಲ್ಲಿ ಅಂದ್ರೆ ಈ ಕೋವಿಡ್ ಸಮಯದಲ್ಲಿ ಇದು ನಮ್ಮ ಆರೋಗ್ಯ ಇಲಾಖೆ ನೌಕರರು ಎಂಬತಕ್ಕಂಥದ್ದನ್ನು ಹೇಳಕ್ ಬಯಸ್ತಾ ಇದ್ದೀವಿ. ಸನ್ಮಾನ ಹಾಗೂ 2021ನೇ ಇಸ್ವಿಯ ಕ್ಯಾಲೆಂಡರ್ ಬಿಡುಗಡೆ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಾವು ಎಲ್ಲ ನಮ್ಮ ಟೆಕ್ನಾಲಜಿಸ್ಟ್ಗಳು ಈ ಕಾರ್ಯಕ್ರಮ ಬಂದಿದ್ದಾರೆ. ಸೊ ನಮ್ಮ ಉದ್ದೇಶ, ಈ ಕಾರ್ಯಕ್ರಮ ಉದ್ದೇಶ ಅಂದರೆ ನಾವು ಸತತವಾಗಿ 1 ವರ್ಷದಿಂದ ಕೋವಿಡ್ ವಾರಿಯರ್ಸ್ ಆಗಿ ಫ್ರಂಟ್ ಲೈನ್ ವರ್ಕರ್ ಆಗಿ ನಾವು ಜನರ ಜೊತೆಯಲ್ಲಿ ರೋಗಿಯ ಜೊತೆಯಲ್ಲಿ ಹೋರಾಟ ಮಾಡಿ ಸ್ಯಾಂಪಲ್ಸ್ಗಳನ್ನು ತಗೊಂಡು ಪರೀಕ್ಷೆ ಒಳಪಟ್ಟು ಎಲ್ಲ ಕೆಲಸಗಳನ್ನು ಕಳೆದ 1 ವರ್ಷದಿಂದ ಮಾಡ್ತಾಯಿದ್ದೀವಿ. ಸೊ ಆ ಸಲುವಾಗಿ ನಮ್ಮ ಮಿತ್ರರಿಗೆ ಈ ಸನ್ಮಾನಿಸಬೇಕಾದ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಭಾಗಿತ್ವದಿಂದ ಸಕ್ಸಸ್ಫುಲ್ಲಾಗಿ ನಾವು ಇಲ್ಲಿ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಭಾಂಗಣದಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ದಿಂದ ಬಂದಿದಂಥ ನಮ್ಮ ರಾಜ್ಯಾಧ್ಯಕ್ಷರಾದ ಪುಟ್ಟರಾಜ್ ಅವರು ಮತ್ತು ಕಾರ್ಯದರ್ಶಿ ಆದಂಥ ಚಲವರಾಜ್ ಅವರು ಹಾಗೂ ನಮ್ಮ ಎಲ್ಲ ಜಿಲ್ಲಾ ಸಂಘದ ಎಲ್ಲ ಮಿತ್ರರು ಸಹ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಎಲ್ಲ ಸಕ್ಸಸ್ ಮಾಡಿದ್ದಾರೆ. ಸೊ ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಕೋವಿಡ್ ವಾರಿಯರ್ಸ್ ಆಗಿ ಇನ್ನು ಮುಂದೆ ಉತ್ತಮ ಕೆಲಸ ಮಾಡ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ಸಂಘದ ಅಧ್ಯಕ್ಷನಾಗಿ ನಿರ್ವಹಿಸಿದ್ದೀನಿ. ಇವಾಗ ಇದು ಕೊರೋನಾ ವಾರಿಯರ್ಸ್ಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಪಡೋ ವಿಷಯ ಇದೆ. ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. 1 ವರ್ಷ ಹಿಡಿದು ಎಲ್ಲ ಕರೋನಾ ವಾರಿಯರ್ಸ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಖುಷಿಪಟ್ಟು ನಿವೃತ್ತಿ ಆದರೂ ಒಂದು ಹುಮ್ಮಸ್ಸಿನಿಂದ ಈ ಒಂದು ಸಮಾರಂಭಕ್ಕೆ ಬರಬೇಕಂತ ನನಗೆ ಭಾಳ ಆಸೆ ಇತ್ತು. ಇವರು ನನ್ನ ಸಂಘದವರು ಆ್ಯಕ್ಚುಲಿ ನಮ್ಗೆ ಕರೆಸಿದ್ದಾರೆ. ನಾವು ಭಾಳ ಖುಷಿ ಆಗ್ತಾಯಿದೆ. ಇವರೆಲ್ಲ ಒಳ್ಳೆ ಎಲ್ಲ ಶಿಸ್ತು ಪಾಲನೆ, ಆಮೇಲೆ ಕರೋನಾ ಬಗ್ಗೆದ ಎಲ್ಲ ನಾರ್ಮ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಪಡ್ತೀನಿ ಅಂತೇಳಿ ಈ ಮೂಲಕ ಇಷ್ಟ. ಜನವರಿ 26ರಂದು ಸಂಜೆ 4 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭ್ರಾತೃತ್ವ ವೇದಿಕೆ ವತಿಯಿಂದ 72ನೇ ಗಣರಾಜ್ಯೋತ್ಸವ ಅಂಗವಾಗಿ ಶೋಷಿತರ ಐಕ್ಯತಾ ಸಮಾವೇಶ ನಡೆಸಲಾಗುವುದು. ಬೀದರ್ ನಗರಸಭೆ ವತಿಯಿಂದ ಅನುಮತಿ ನೀಡದಿದ್ದರೂ ಅಂಬೇಡ್ಕರ್ ವೃತ್ತದಲ್ಲಿಯೇ ಕಾರ್ಯಕ್ರಮ ನಡೆಸುತ್ತೇವೆ ಎಂದು ಸಮಾವೇಶ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ವಾಹಿದ್ ಲಖನ್ ಅವರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಶೋಷಿತರ ಐಕ್ಯತಾ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಉಮೇಶ್ ಕುಮಾರ್ ಸ್ವಾರಳಿಕರ್ ಅವರು ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಜನವರಿ 26ರಂದು ಸಂಜೆ 4 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ 72ನೇ ಗಣರಾಜ್ಯೋತ್ಸವ ಅಂಗವಾಗಿ ಶೋಷಿತರ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದೆ. ಆದರೆ ಕೆಲ ದಲಿತ ಸಂಘಟನೆಗಳ ಮುಖಂಡರು ವಿನಾಕಾರಣ ಗೊಂದಲ ಸೃಷ್ಟಿ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಶೋಷಿತರ ಐಕ್ಯತಾ ಸಮಾವೇಶದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ವಾಹಿದ್ ಲಖನ್ ಅವರು ಮಾತನಾಡುತ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಿಜೆಪಿಯವರೇ ಬೆಂಬಲವಿಲ್ಲ. ಬಿಜೆಪಿ ನಮ್ಮ ವಿರೋಧಿಯಾಗಿದೆ. ಅದರೊಂದಿಗೆ ನಾವು ನೇರವಾಗಿ ಹಣಾಹಣಿ ನಡೆಸುತ್ತೇವೆ ಎಂದರು. ಕಳೆದ 70 ವರ್ಷಗಳಿಂದ ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತರ ಮತಗಳು ಪಡೆದು ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ವಿರೋಧಿಗಳಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ನಮ್ಮ ಮಗ್ಗಲಲ್ಲಿಯೇ ಕುಳಿತುಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಎಂದರು. ಶೋಷಿತರ ಐಕ್ಯತಾ ಸಮಾವೇಶದ ಸ್ವಾಗತ ಸಮಿತಿಯ ಸಲಹೆಗಾರರಾದ ರಾಜ್ಕುಮಾರ್ ಮೂಲಭಾರತಿ ಅವರು ಮಾತನಾಡುತ್ತಾ, ಈ ಕಾರ್ಯಕ್ರಮ ನಡೆಸಲು ನಮಗೆ ಅನುಮತಿ ಕೊಡುವುದಿಲ್ಲವೋ ನೋಡುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶೋಷಿತರ ಐಕ್ಯತಾ ಸಮಾವೇಶದ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಇದ್ದರು. ಅವರು ಹೇಳ್ತಾರೆ, ಇಲ್ಲ ನೀವು ಹೈದರಾಬಾದ್ದು ತೆಲಂಗಾಣದ್ದು ನಮ್ದೇನು ಲೋಕಸಭಾ ಸದಸ್ಯರೇನಿದ್ದಾರ ಅಸೋದಿನ್ ಓವೈಸಿ ಅವ್ರು ಬರ್ತಾರ ಅಂದ್ರೆ ನಾವು ಅನುಮತಿ ಕೊಡಲ್ಲ ಅಂತಾರ. ಅದಕ್ಕೆ ನಾವು ಪ್ರಶ್ನೆ ಮಾಡಿದೆವು, ಅಸೋದಿನ್ ಓವೈಸಿ ಏನು ಟೆರರಿಸಮ ಅಥವಾ ಅವರೇನು ರೌಡಿನ, ಅವರೇನು ಏನು? ಅವರೊಂದು ಒಳ್ಳೆ ಲೋಕಸಭಾ ಸದಸ್ಯರು, ಸಂವಿಧಾನ ಬಗ್ಗೆ
ಬಹಳ ಅಧ್ಯಯನ ಮಾಡಿ ಇವತ್ತು ಅವ್ರು ಬ್ಯಾರಿಸ್ಟರ್ ಪದವಿ ತಗೊಂಡಿದ್ದು ಬಾಬಾ ಸಾಹೇಬ್ರ ಬಗ್ಗೆ ಒಳ್ಳೆ ವಿಚಾರ ಮಾತಾಡ್ತಾರ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವ್ರು ತಿಳ್ಕೊಂಡಾರ ಅಂತ ನಾವು ಕರಿತಾ ಇದ್ದಾಗ ನಿಮ್ದು ಏನು ಅಬ್ಜೆಕ್ಷನ್ ಅದ? ಆಲ್ರೆಡಿ ನಡೀತಾ ಇದಲ್ಲ, ಬಿಹಾರದಲ್ಲಿ ಹೋಗಿದ್ದಾರೆ, ಇಡೀ ಭಾರತ ದೇಶ ಓಡಾಡಿ ಕರ್ನಾಟಕದಾಗ ಬೆಂಗಳೂರು ಹೋದ್ರು, ಮೊನ್ನೆ NRC CA ಕಾರ್ಯಕ್ರಮದಲ್ಲಿ ಗುಲ್ಬರ್ಗ ಮಾಡಿದ್ರು, ಬೀದರ್ ಯಾಕೆ ಬ್ಯಾನ್ ಇದೆ ಅಂತ ನಾವು CP ಅವ್ರಿಗೆ ಕೇಳಿದ್ರೆ ಇಲ್ಲೆಲ್ಲ ಅವರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ಲಕ್ಕಾಗಲ್ಲ, ನಮ್ಮಲ್ಲಿ ಭಾಳ ಸಮಸ್ಯೆ ಆಗ್ತಾವ, ಗಲಾಟೆ ಆಗ್ತಾವ ಅಂತಾರ. ಅದ್ರ ಕಡೆಯಿಂದ ಈ ಇವತ್ತಿಲ್ಲೋದ್ರೆ ಏನು ಬಿ ನಾವಿಲ್ಲದ್ರ ಕಾರ್ಯಕ್ರಮ ಮಾಡೋದನ್ನ ಸಹಿಸ್ಕೊಳ್ಳಾರ್ದಕ್ಕೆ ಇವತ್ತು ಏನು ರಾಜಕೀಯ ಪ್ರೆಷರ್ನಿಂದ ಅಥವಾ ಜಿಲ್ಲಾಡಳಿತ ಮಡಿತಾ ಇದೆಯೋ ಅಥವಾ ಯಾರಿನಿಂದ ಆಗ್ತಾ ಇದೆಯೋ ಅಂತ ನಮಗೆ ಗೊತ್ತಿಲ್ಲ. ಇವತ್ತಿಲ್ಲೋದ್ರೆ ನಾವು ಕಾರ್ಯಕ್ರಮವನ್ನು ನಾವು 100% 26ನೇ ಜನವರಿ ನಾಳೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ. ನಮ್ಮ ಅಸೋದಿನ OSC ಅವರೆಲ್ಲದ್ರ ಉದ್ಘಾಟಕರಾಗಿ ಬರ್ತಾರ. ನಮ್ದೆಲ್ಲದ್ರ ಸಾಂಗ್ಲಿಯ ನಮ್ದೆಲ್ಲದ್ರ ಒಬ್ಬರು ಗೆಸ್ಟ್ ಏನಾರ ಅವರೆಲ್ಲದರ ಮುಖ್ಯ ಅತಿಥಿಯಾಗಿ ಅವರು ಭಾಗವಹಿಸಿ ಕಾರ್ಯಕ್ರಮ ಅಚ್ಚುಕಟ್ಟವಾಗಿ ನಡೀತದ ಅಂತ ವಿಶ್ವಾಸ ಇಟ್ಕೊಳ್ತೀನಿ. ಇದಕ್ಕೇನಾದ್ರೂ ಬಿ ತಾರತಮ್ಯ ಮಾಡಿ ನಮಗೆ ಡಿಸ್ಟರ್ಬ್ ಮಾಡಿದ್ರು ಅಂದ್ರೆ ಇದಕ್ಕೆಲ್ಲ ಏನೋ ಆಗ ಹೋಗೋದಕ್ಕಿಲ್ಲದ ಜಿಲ್ಲಾಡಳಿತ ಇದಕ್ಕೆ ಹೊಣೆ ಆಗ್ತದ ಅಂತ ನಾನು ಇವತ್ತು ನೇರವಾಗಿ ನಾನು ಇರೋದು ಪತ್ರಿಕಾಗೋಷ್ಠಿನಿಂದ ಒತ್ತಾಯಿಸ್ತೇನೆ. बीजेपी का तो हमको संबंध नहीं है, बीजेपी सपोर्ट करने का सवाल ही पैदा रहता है। बीजेपी हमारी दुश्मन है, दुश्मन पार्टी है, उस पार्टी का उसका ये नहीं। ये कांग्रेस को जो बैकवर्ड माइनॉरिटीज के जो वोट ले लेकर जो 70 साल जो हुकूमत करते हुए ये पार्टी जो है ना हमको जो है ना धोखा इससे हो रहा है, उससे तो मुकाबला करने के लिए हम तैयार हैं, क्योंकि खुला दुश्मन है वो, इन्हों बाजू बैठ के मारते रहे। तो इसमें क्या हो रहा है, ये लोगों का डर इनको है। देखो हम माइनॉरिटी के वोट इनके है ना, इन्होंने वोट बटोरने का काम कर रहे खाली, सिवाय इनकी नजर में साहब सिर्फ म्यूनसिपालिटी इलेक्शन आ गया, इनका फंक्शन होने नहीं देना, अवैसी को एंट्री नहीं लेने देना, बोलता था कि इतना तक प्लान करके बैठेगा। हम बोल रहे हैं हमारा प्रोग्राम का चीफ गेस्ट रोज है, हम उनको लाके ही प्रोग्राम करने वाले, अम्बेडकर सर्कल पे ही करने वाले हैं। फर्स्ट एप्लीकेशन हमारा है, अगर हमारी गलती है तो हमको बुरो को बोलो, टाइम टेबल के साथ है, इन्वाइटमेंट नंबर हम बात तहसील के साथ लिए हुए हैं, इनके ऐसा जाके बैठ के मीडिया को बोल के प्रेशर दला के फोन करा के जो हम काम नहीं किए, रूल्स पर का काम किए और हमारा फंक्शन वहीं पर करने का हमारा पूरा इरादा है। परमिशन नहीं दिए तो भी हम करने वाले हैं। क्यों नहीं देते भाई परमिशन पूछे आप? ಅಂದ್ರೆ ನಾವೀಗ ನಮ್ದೇನು ಗೆಸ್ಟ್ ಇದೆ ಸರ್, ಅಸಾದುದ್ದೀನ್ ಓವೈಸಿ ಅಂತೇಳಿ ನಮ್ಮಲ್ಲಿ ಪ್ರತಿ ವರ್ಷ ಸರ್ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿದಾಗ ಅಂತ ಒಬ್ಬ ವಿಚಾರವಾದಿಯನ್ನು ಕರ್ಸ್ಕೊಂಡು ಕಸಿನೇ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ದಾಗ ನಮ್ಮ ಕಾರ್ಯಕ್ರಮನ ಸಕ್ಸಸ್ ನೋಡ್ಕೊಂಡು ಕಸಿನೋ ಅಥವಾ ನಮ್ಮ ದಲಿತ ಅಥವಾ ನಮ್ಮ ಇದು ಏನು ಶೋಷಿತ ಸಮಾಜನ ಏಕತಾ ಒಂದು ವೇದಿಕೆ ಸೇರ್ತಾ ಇದಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಕಸಿ ಇಲ್ಲಿನ ಕಾಂಗ್ರೆಸ್ ಸ್ಥಳೀಯ ಕಾಂಗ್ರೆಸ್ ಶಾಸಕರೇನಿದ್ದಾರೋ ಇದೆಲ್ಲ ಗೊಂದಲ ಅವರೇ ಕಾರಣ ಅಂತ ನಾವು ಹೇಳ್ತಾ ಇದ್ದೇವೆ ಸರ್. ಉದಾಹರಣೆಗೆ ನಮ್ಗೆ ಇವತ್ತು ಸರ್ ಇದು ಸರ್ಕಲ್ ಬಂದು ಮಾತಾಡ್ದೇವೆ ಸರ್, ಇದು 22 ನಮ್ಮ ಸರ್ಕಲ್ ಯಾರು ಚೌಗರ ಸರ್ಕಲ್ ಅವ್ರ ಕಾರಣ ಇದು ಪ್ಲೇಸ್ ಚೆನ್ನಾಗಿ ಗೊಂದಲ ಆಗಿದೆ ಸರ್, ಅದು ಇರಲ್ಲ. ಆಮೇಲೆ ನಾವು ಇಲ್ಲೂ ಬೇರೆ ಮಾಡ್ಕೋತಾರ ಮಾಡ್ಕೊಳ್ಳಿ, ನಮಗೆ ಬೇರೆ ಪ್ಲೇಸ್ ಕೊಡ್ಬೇಕಲ್ಲ ಸರ್. ಆಬ್ಸೆಂಟ್ ಇದೆ ಸರ್ ಅವರು, ಬಟ್ ನಮ್ಮ ಸಮಕ್ಕೆ ಅದು ಗೆಸ್ಟ್ ಬೇಡ ಅಂತ ಗೆಸ್ಟ್ ಯಾಕೆ ಬೇಡ ಅಂತ ಅಖಿಲ ಕರ್ನಾಟಕ ಟಗರು ಸರೋಜ ಅಭಿಮಾನಿಗಳ ಸಂಘದ ವತಿಯಿಂದ ಬೀದರ್ ನಗರದಲ್ಲಿ ಕನ್ನಡ ಚಿತ್ರನಟಿ ಸರೋಜ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಚಿತ್ರನಟಿ ಟಗರು ಸರೋಜ ಅವರು ಮಾತನಾಡುತ್ತಾ ಬೀದರ್ ನಗರದಲ್ಲಿ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬ ಆಚರಿಸುವುದು ಸಂತೋಷವನ್ನು ಉಂಟು ಮಾಡಿದೆ ಎಂದರು. ಟಗರು ಸಿನಿಮಾದ ನಂತರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಚಿತ್ರ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಡುಗಡೆಯಾಗಲಿದೆ ಎಂದರು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಚಿತ್ರ ಕಳೆದ ವರ್ಷವೇ ಬಿಡುಗಡೆಯಾಗಬೇಕಿತ್ತು, ಆದರೆ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸಿನಿಮಾ ಬಿಡುಗಡೆ ಆಗಿಲ್ಲ ಎಂದರು. ಕನ್ನಡ ಸೇರಿದಂತೆ ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದೇನೆ. ಈ ವರ್ಷ ನನ್ನ ಸಿನಿಮಾಗಳು ಸಾಲು ಸಾಲಾಗಿ ಬಿಡುಗಡೆ ಆಗಲಿವೆ ಎಂದರು. ಭಾಗ್ಯವಂತಿ ಡೆವಲಪರ್ಸ್ನ ಮಾಲೀಕರಾದ ದಿಗಂಬರ್ ಮಡಿವಾಳ ಅವರು ಮಾತನಾಡುತ್ತಾ ಕನ್ನಡ ಚಿತ್ರನಟಿ ಟಗರು ಸರೋಜ ಅವರ ಹುಟ್ಟುಹಬ್ಬವನ್ನು ಬೀದರ್ ನಗರದಲ್ಲಿ ಆಚರಣೆ ಮಾಡಲಾಗಿದೆ. ದೇವರು ಅವರಿಗೆ ಆಯು ಹಾಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ 2021ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಜಮದಾರ್, ಫರ್ನಾಂಡಿಸ್ ಇಪ್ಪಳ್ಗಾಂವ್, ಕೈಲಾಸನಾಥ್ ಕಾಜಿ, ಸಂಜಯ್ ಜಾಗೀರ್ದಾರ್, ಶರತ್ ಗಂಟೆ ಅವರು ಸೇರಿದಂತೆ ಚಿತ್ರನಟಿ ಟಗರು ಸರೋಜ ಅವರು ಅಭಿಮಾನಿಗಳು ಇದ್ದರು. ನಮ್ಮ ಟಗರು ಸರೋಜ ಅಕ್ಕಾಜಿಯವರಿಗೆ ಮತ್ತು ಮಡಿವಾಳ ದಿಗಂಬರ ಅಣ್ಣವರು, ಜಗನ್ನಾಥ್ ಜಮದರ್ಜಿ, ಫರ್ನಾಂಡಿಸ್ ಇಪ್ಪಳ್ಗಾಂವ್, ಇನ್ನು ವೇದಿಕೆ ಮೇಲಿರುವ ಎಲ್ಲರನ್ನು ಮತ್ತೊಮ್ಮೆ ಈ ಒಂದು ಬೀದರಿನ ಎಲ್ಲ ಅಭಿಮಾನಿಗಳ ಪರವಾಗಿ, ಟಗರು ಸರೋಜ ಅಭಿಮಾನಿಗಳ ಪರವಾಗಿ ಈ ಒಂದು ಟಗರು ಸರೋಜ ಅವರ ಜನ್ಮದಿನದ ನಿಮಿತ್ತವಾಗಿ ಬಹಳ ಪ್ರೀತಿಯ ಸಡಗರದ ಒಂದು ಇವತ್ತು ಸನ್ಮಾನವನ್ನ, ವಿಶೇಷವಾಗಿ ಜನಸೇವಾ, ಸಾಮಾಜಿಕ ಸೇವಾ, ಸಂಗೀತ, ಸಾಹಿತ್ಯಿಕ ಕ್ಷೇತ್ರ, ಪತ್ರಿಕಾ ಮಾಧ್ಯಮ, ವಿಶೇಷವಾದಂತಹ ಒಂದು
ಸನ್ಮಾನ ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ನಟಿ ಟಗರು ಸರೋಜಾ ಹೆಮ್ಮೆಯ ಜೋರಾಗಿ ಚಪ್ಪಾಳೆ ಒಂದ್ಸಲ ಎಲ್ಲರೂ ನಿಮ್ಮ ಪ್ರೀತಿ ಅಭಿಮಾನದ ಪರವಾಗಿ ಅವರಿಗೆ ನಾವು ಚಪ್ಪಾಳೆ ಮುಖಾಂತರ ಅಭಿನಂದಿಸೋಣ. ನಿಜವಾಗಲೂ ಬೀದರಿನ ಎಲ್ಲ ಟಗರು ಸರೋಜಾ ಅಭಿಮಾನಿಗಳ ಬಳಗದವರು ಬಹಳ ಪ್ರೀತಿಯಿಂದ ಸಂಭ್ರಮದಿಂದ ಸಡಗರದಿಂದ ಇವತ್ತು ಕಲಾವಿದರು ಅಭಿಮಾನಿಗಳು ಜಾಗೃತ ಅಕ್ಕಾಜಿಯವರು ಮಾತಾಡಬೇಕು, ಆಮೇಲೆ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕಂತವರು ದಿನ ತಿಂಗಳು ಸಮಯ ಯಾವ ರೀತಿ ನಮಗೆ ನೆನಪನ್ನ ಸಂದೇಶವನ್ನು ನೀಡುತ್ತದೆ ಅದೇ ಮುಖಾಂತರ ಇವತ್ತು ಒಂದು ಕ್ಯಾಲೆಂಡರ್ ನನ್ನ ಮೂವೀಸ್ ಯಾವ್ದಿರ್ಬೋದು ಅಂದ್ರೆ ಕನ್ನಡದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಆಫ್ಟರ್ ಟಗರು ಆದ್ಮೇಲೆ ಫುಲ್ ಫ್ಲೆಜ್ ಆಗಿ ಹೀರೋಯಿನ್ ಆಗಿ ಮಾಡಿರುವಂತಹ ಸಿನಿಮಾ. ಸೊ ಇದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಎಲ್ಲ ಸಿನಿಮಾ ಲಾಸ್ಟ್ ಇಯರೇ ರಿಲೀಸ್ ಆಗ್ಬಿಟ್ಟಿತ್ತು. ಸೊ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಸದ್ಯದಲ್ಲೇ ಮೇ ಇರ್ಬೋದು ಇಲ್ಲ ಏಪ್ರಿಲಲ್ಲಿ ಇರ್ಬೋದು ರಿಲೀಸ್ ಆಗುತ್ತೆ. ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಯುವರತ್ನ ಮೂವಿ ಮಾಡಿದ್ದೀನಿ. ಈಗ ತೆಲುಗು ಇರ್ಬೋದು ಅಂದರೆ ಹಸ್ಮಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಇನ್ನೊಂದು ತಮಿಳ್ ತಮ್ಮಿ ತೆಲುಗು ಲವ್ ಸ್ಟೋರಿ. ಹಾಗೆ ಇನ್ನು ಸಾಕಷ್ಟು ಮೂವಿ ಸಾಯಿ ಕುಮಾರ್ ಸರ್ ಜೊತೆ ರಾಕ್ಷಸರು. ಸೊ ಈ ಎಲ್ಲ ಸಿನಿಮಾಗಳು ಕಂಟಿನ್ಯೂಸ್ ರಿಲೀಸ್ ಇದೆ. ಆವಾಗ ಆ ಸಕ್ಸಸ್ ಮೀಟು ಕೂಡ ಖಂಡಿತ ಇನ್ನೊಂದ್ಸರಿ ಬೀದರ್ಗೆ ಬರ್ತೀನಿ. ಬಟ್ ಈ ವರ್ಷ ನಾನು ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಈ ಪರಿಸ್ಥಿತಿ ಹೀಗಿರೋದ್ರಿಂದ ಜನಗಳನ್ನ ಮೀಟ್ ಮಾಡೋದು ಫಸ್ಟ್ ಫಂಕ್ಷನ್ ಇದು. ನಾನು ಇಷ್ಟೊಂದು ಆಚೆ ಬಂದು ಜನಗಳನ್ನ ಮೀಟ್ ಮಾಡಿರುವಂಥದ್ದು. ಬಟ್ ಎಷ್ಟೇ ಇಲ್ಲಿ ಯಾವುದೇ ಒಂದು ಸೇಫ್ಟಿ ತಗೊಂಡು ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಬಗ್ಗೆ ಗಮನ ಕೊಡಿ. ಸೊ ಏನೂ ಇಲ್ಲ ಅಂತ ಎಲ್ಲ ತಿರುಗಬಾರ್ದು, ನಮ್ಮ ಎಚ್ಚರಿಕೆಯನ್ನು ನಾವಿದ್ರೆ ಸಾಕು. ಸೊ ನನಗೆ ಏನೇನು ಮಾತಾಡ್ತಿದ್ದೀನಿ ಖುಷಿಯಿಂದ ನನಗೆ ಗೊತ್ತಾಗ್ತಿಲ್ಲ. ಸೊ ಫಸ್ಟ್ ಥ್ಯಾಂಕ್ಸ್ ಆಗಬೇಕಂದ್ರೆ ಗಜಸೂರ್ಯನೇ ಫಸ್ಟ್ ನನಗೆ ಅಭಿಮಾನಿಯಾಗಿ ನನ್ನ ಫೋನ್ ಮಾಡಿದ್ದು. ಮತ್ತು ಮಂಜು ಅಲ್ಲಿದ್ದಾನೆ. ಟಗರು ಸರೋಜಾ ಅಂಥೇಳಿ ಹೀರೋನಿ ಅವ್ರು ಬೀದರ್ಗೆ ಬಂದಿದ್ದರು. ಅವರು ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಅವರಿಗೆ ದೇವರ ಆಶೀರ್ವಾದವನ್ನು ಒಳ್ಳೆಯದಾಗಲಿ ಅಂಥೇಳಿ ನಾವು ಆರೈಕೆ ಮಾಡ್ತೇವೆ. ಅದೇ ರೀತಿಯಾಗಿ ಇನ್ನೂ ಅವರು ಯಾವುದೇ ಪಿಕ್ಚರ್ ಕೂಡ ಎಲ್ಲಿ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ತೆಗಿತಾ ಇದ್ದಾರೆ, ಯಶಸ್ವಿ ಆಗಲಿ ಅಂಥೇಳಿ ನಾವು ಅವರಿಗೆ ಆರೈಕೆ ಮಾಡ್ತಾ ಇರ್ತೇವೆ. ಇನ್ನು ಬೀದರ್ನಲ್ಲಿ ಗಜಸೂರ್ಯ ಅಂಥೇಳಿ ಇದ್ದಾನೆ ಹುಡುಗ, ಅವನಿಗೂ ಕೂಡ ಭಾಳ ಛಲ ಇದೆ. ಒಂದು ಬಡ ಕುಟುಂಬದಿಂದ ತರಕಾರಿ ಮಾರಾಟ ಮಾಡುವ ಒಂದು ಮಗನಾಗಿದ್ದಾನೆ. ಅವನಿಗೆ ಕೂಡ ಒಂದು ಪಿಕ್ಚರ್ ತೆಗೆದಾನೆ. ಇನ್ನೂ ಕೂಡ ಬರೋ ದಿನಗಳಲ್ಲಿ ತೆಗಿಲಿ ಅಂಥೇಳಿ ನಾವು ಯುವಕರಿಗೆ ಹಾಗೂ ಎಲ್ಲ ಯಶಸ್ವಿ ಆಗಲಿ ಅಂಥ ಒಂದು ಬಡ ಮಕ್ಕಳಿಗೆ ಯಾವುದೇ ಛಲ ಇದ್ದವರಿಗೆ ನಾವು ಆದಷ್ಟು ಹೀರೋಯಿನಿ ಆಗಲಿ, ಅವ್ರಿಗೆ ಇನ್ನೂ ಬರೋ ದಿನಗಳಲ್ಲಿ ಪಿಕ್ಚರ್ ಯಾವುದೇ ತೆಗೆದರೂ ಕೂಡ ಸಕ್ಸಸ್ ಆಗಲಿ ಅಂಥೇಳಿ ನಾನು ಮಾತಾಡಿ ಎರಡು ಮಾತು. ಅನಂತ ಧನ್ಯವಾದಗಳು. ಬೀದರ್ ತಾಲೂಕಿನ ಯದ್ಲಪುರ ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಗ್ರಾಮೀಣ ಭಾಗದ ಪ್ರತಿಭಾವಂತ ಕ್ರೀಡಾಪಟುಗಳ ಪ್ರತಿಭೆ ಹೊರತರಲು ಬೀದರ್ ನಗರದ ಸಮೀಪದ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯಗಳ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಕರವೇ ಮುಖಂಡರಾದ ಶಿವಕುಮಾರ್ ತುಂಗ ಅವರು ಮಾತನಾಡುತ್ತಾ ಬೀದರ್ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಬೀದರ್ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಕ್ರಿಕೆಟ್ ಕ್ರೀಡಾಪಟುಗಳಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಹಾಗೂ ಫೈನಲ್ ಪಂದ್ಯದಲ್ಲಿ ಗೆದ್ದವರಿಗೆ ಟ್ರೋಫಿ ಹಾಗೂ ನಗದು ಬಹುಮಾನ ನೀಡಲಾಗುವುದು ಎಂದರು. ಈ ಕಾರ್ಯಕ್ರಮದಲ್ಲಿ ಪಶು ವಿಶ್ವವಿದ್ಯಾಲಯದ ಉಪನ್ಯಾಸಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಗ್ರಾಮೀಣ ಭಾಗದ ಕ್ರೀಡಾಭಿಮಾನಿಗಳು ಇದ್ದರು.
Good play, good batting, good play. Good shot, good fielding, good fielding. Good try bowler, good try, best. ನ್ಯೂಸ್ ನಲ್ಲಿ ಅವರು ಸೆರೆ ಹಿಡಿತಾ ಇದ್ದಾರೆ. ತಾವು ಆಟ ಶಾಂತ ರೀತಿಯಿಂದ ಆಡಬೇಕು, ತಾವು ಆಟದ ಕಡೆ ಗಮನ ಕೊಡಬೇಕು. ಗುಡ್ ಬ್ಯಾಟಿಂಗ್ ಕೋಡ್ ಮಾಡಲಾಗಿದೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಈ ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಗುಡ್ ಬಾಲಿಂಗ್ ಸ್ವಲ್ಪ ಇತ್ತ ಅಂತ ಆಗ್ರೆ ಅಂಪರ್ ಅವರು ಹೇಳ್ತಾ ಸುಭಾಷ್ ಅವರು ಹೇಳ್ತಾ ಇದ್ದಾರೆ. ಗುಡ್ ಶಾಟ್, ನವೀನ್ ಅವರು ಎಷ್ಟು ಮಟ್ಟಿಗೆ ಸದಸ್ಯರು ಈ ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಎಲ್ಲರೂ ಶಾಂತ ಮಿರ್ಚಿ ಸಮಸ್ಯೆ ಸೈಡ. ನವೀನ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ನವೀನ್ ಪಶು ವೈದ್ಯಕೀಯ ಕ್ರೀಡಾಂಗಣದಲ್ಲಿ ಇವತ್ತು ಆಟ ಆಡಿಸ್ಲಿಕ್ಕೆ ಎಲ್ಲ ನಮ್ಮ ಹಳ್ಳಿ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಂತಂದು ವಿ ಸಿ ಸಾಹೇಬರಲ್ಲಿ ಮತ್ತು ಡೀನ್ ಸಾಹೇಬರಲ್ಲಿ ಮತ್ತು ಏನು ಡೈರೆಕ್ಟರ್ ಸಾಹೇಬರಲ್ಲಿ ನಾವು ಕೇಳಿದಾಗ ಹಳ್ಳಿ ಮಕ್ಕಳಿಗೆ ಏನೋ ಒಂದು ಕ್ರಿಕೆಟ್ ಆಟ ಆಡೋಕ್ಕೆ ನಮಗೆ ಅವಕಾಶ ಕೊಡ್ಬೇಕು ಸರ್ ಅಂದಾಗ ನಮ್ಮನ್ನು ಕೊಟ್ಟು ಹಳ್ಳಿ ಮಕ್ಕಳಿಗೆ ನಮ್ಮ ಗ್ರಾಮ ಪಂಚಾಯತ್ಲಿಂದ ಅವರಿಗೆ ಏನು ಪ್ರೈಜು ಕೂಡ ಇಟ್ಟಿದ್ದೇವೆ. ಫಸ್ಟ್ ಪ್ರೈಜ್, ಸೆಕೆಂಡ್ ಪ್ರೈಜ್ ಮತ್ತು ಏನು ಮ್ಯಾನ್ ಆಫ್ ದ ಸೀರೀಸ್ ಅಂತ ಅದನ್ನು ಕೂಡ ಇಟ್ಟಿದ್ದೇವೆ. ಪ್ರತಿ ವರ್ಷ ಇದೇ ರೀತಿ ಆಳಿ ನಮ್ಮ ಹಳ್ಳಿ ಮಕ್ಕಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 5 ಊರು ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲದಲ್ಲಿ ಆಟ ಆಡಬೇಕೆಂಬ ಉದ್ದೇಶದಿಂದ ಇವತ್ತು ಈ ಮ್ಯಾಚನ್ನು ನಾವು ಹಾಕೊಂಡಿದ್ದೇವೆ. ಯಾಕಂದರೆ ಪ್ರತಿಯೊಬ್ಬರು ಮಕ್ಕಳು ಭಾಳ ಚೆನ್ನಾಗಿ ಆಡ್ತಾಯಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಇನ್ನಿಷ್ಟು ಚೆನ್ನಾಗಿ ಆಡ್ತೇವೆ ಅಂತಂದು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಮತ್ತು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಸೇರಿ ಈ ಗ್ರಾಮ ಪಂಚಾಯತಿಯಿಂದ ಸಹಮತದಿಂದ ಇವತ್ತು ಈ ಪಶು ವೈದ್ಯಕೀಯ ಕ್ರೀಡಾಂಗಣದಲ್ಲಿ ಈ ಮ್ಯಾಚನ್ನು ನಾವು ಆಯ್ಕೆ ಮಾಡಿದ್ದೇವೆ. ಮತ್ತು ಇವತ್ತು ಫೈನಲ್ ಮ್ಯಾಚ್ ಇದೆ. ಇವತ್ತು ಯಾರು ಗೆದ್ದಿದ್ದಾರೆ ಅವರಿಗೆ ನಾವು ಕಪ್ಪು ಕೊಡ್ತೇವೆ ಮತ್ತು ಅವರಿಗೆ ಪ್ರೈಜು ಕೂಡ ಇಟ್ಟಿದ್ದೇವೆ ಅಂತಂದು ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಿದ್ದೆ. ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ವತಿಯಿಂದ ದೆಹಲಿಯಲ್ಲಿ ರೈತ ಸಂಘಟನೆಗಳು ಸತತವಾಗಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದು ಸುಮಾರು 60 ದಿನಗಳು ಮುಗಿದಿವೆ. 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಜನವರಿ 26ರಂದು 72ನೇ ಗಣರಾಜ್ಯೋತ್ಸವ ಅಂಗವಾಗಿ ದೇಶಾದ್ಯಂತ ರೈತರು ಟ್ರ್ಯಾಕ್ಟರ್ ರ್ಯಾಲಿ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಬೀದರ್ ನಗರದ ಟ್ರ್ಯಾಕ್ಟರ್ ರ್ಯಾಲಿ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಪುಟ್ಟಣ್ಣ ಬಣದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಾತನಾಡುತ್ತಾ ಜನವರಿ 26ರಂದು ಬೀದರ್ ನಗರದ ನೌಬಾದ್ನಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲಾಗುವುದು ಎಂದರು. ಅಖಿಲ ಭಾರತ ಸಂಘರ್ಷ ಸಮನ್ವಯ ಸಮಿತಿಯ ಬಾಬುರ ಹೊನ್ನ ಅವರು ಮಾತನಾಡುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 3 ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಒತ್ತಾಯಿಸಿ ಜನವರಿ 26ರಂದು ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಸಂಘರ್ಷ ಸಮನ್ವಯ ಸಮಿತಿಯ ನಜರ್ ಅಹಮದ್, ಕಿರಣ್ ಕುಮಾರ್, ದತ್ತು, ಮಾಣಿಕ್ ಸೇರಿದಂತೆ ಇತರರು ಇದ್ದರು. ಜನವರಿ 26ರಂದು ಗಣರಾಜ್ಯೋತ್ಸವ. ನಾವು ಸರ್ಕಾರ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾ ಇದೆ ಅದೇ ರೀತಿ ನಾವು ರೈತರು, ಜಿಲ್ಲೆಯ ರೈತರು ಇವತ್ತು ದಿಲ್ಲಿಯಲ್ಲಿ ನಡೀತಕ್ಕಂಥ ರೈತರ ಹೋರಾಟಕ್ಕೆ ಬೆಂಬಲಿಸಿ, ದಿಲ್ಲಿಯಲ್ಲಿ ಮಾಡ್ತಕ್ಕಂಥ ಪರೇಡ್ಗೆ ಬೆಂಬಲಿಸಿ ನಾವು ನಮ್ಮ ಜಿಲ್ಲೆಯಲ್ಲಿ ಟ್ರ್ಯಾಕ್ಟರು ಹಾಗೂ ಅನೇಕ ನಮ್ಮ ರೈತರ ವೆಹಿಕಲ್ಗಳೊಂದಿಗೆ ಶಾಂತಿಪೂರ್ಣಕವಾಗಿ
ಶಾಂತಿಪೂರ್ವಕವಾಗಿ ನಾವು ಹೋರಾಟವನ್ನು ಅವತ್ತಿನ ಧ್ವಜಾರೋಹಣವನ್ನು ಮಾಡಿ ಪ್ರದರ್ಶನ ಪರೇಡನ್ನು ಮಾಡ್ತೀವಿ. ಅವತ್ತಿನ ಆಂದೋಲನ ಅಲ್ಲದು ರಾಷ್ಟ್ರೀಯ ಏನು ಸರ್ಕಾರ ತಮ್ಮ ಸ್ವತಂತ್ರ ನಮ್ಮ ಇದ್ರದ್ದು ಗಣರಾಜ್ಯೋತ್ಸವ ಆಚರಿಸ್ತಾ ಇದೆ. ಅದೇ ರೀತಿ ನಾವು ರೈತರು, ಕಾರ್ಮಿಕರು, ಜನಸಾಮಾನ್ಯರು ಕೂಡಿ ನಾವು ಸರ್ಕಾರದ ಅಲ್ಲ ನಮ್ಮ ಸಾರ್ವಜನಿಕರ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅನ್ನುವಂಥ ಒಂದು ಭಾವನೆಯಿಂದ ಪರೇಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯವರು ಪೂರ್ವಕವಾಗಿ ನಡೀತಕ್ಕಂಥ ಈ ರ್ಯಾಲಿಗೆ, ಈ ಪರೇಡ್ಗೆ ಬೆಂಬಲವನ್ನು ಕೊಟ್ಟು ರಕ್ಷಣೆಯನ್ನು ಕೊಟ್ಟು ಶಾಂತ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡಬೇಕಂತ ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಕೇಳಿಕೊಳ್ಳುತ್ತೇನೆ. ನರೇಂದ್ರ ಮೋದಿ ಅವರ ನೇತೃತ್ವದ BJP ಸರ್ಕಾರ ಕೇಂದ್ರದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 2020ರಲ್ಲಿ 3 ಕರಾಳ ಕಾಯ್ದೆ ತಂದಿದೆ. ಈ 3 ಕರಾಳ ಕಾಯ್ದೆ ಕೃಷಿ ವಿರೋಧಿ ಅದಲ್ಲದೆ ರೈತ ವಿರೋಧಿ ಇದೆ. ಈ ರೈತ ವಿರೋಧಿ ಇದ್ದಂಥ 3 ಕರಾಳ ಕಾಯ್ದೆ ಕೃಷಿ ಮಾರುಕಟ್ಟೆ ಕಾಯ್ದೆ ಅಂತ ಹೇಳ್ತೀವಿ, ಇದು ವಾಪಸ್ ತಗೊಳ್ಬೇಕಂತೇಳಿ 26ನೇ ನವೆಂಬರ್ 2020ರಿಂದ ಪ್ರಾರಂಭವಾದ ಚಳವಳಿ ದೆಹಲಿಯಲ್ಲಿ 26ನೇ ಜನವರಿ ಅಂದು 60 ದಿವಸ ಆಗ್ತದೆ. ಈ 60 ದಿವಸದಲ್ಲಿ ಕೇಂದ್ರ ಸರ್ಕಾರ ಜೊತೆಗೆ ರೈತ ಸಂಘಟನೆಗಳ ಮುಖಂಡರು 11 ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆ ನಡೆಸಿದ ಕೂಡ ಕೇಂದ್ರ ಸರ್ಕಾರ ಈ ಕಾಯ್ದೆಗಳನ್ನು ಹಿಂತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ರಿಪಬ್ಲಿಕ್ ಡೇ ದಿವಸ, ಗಣರಾಜ್ಯೋತ್ಸವದಿಂದ ದಿವಸ ದೆಹಲಿಯಲ್ಲಿ ಸರ್ಕಾರ ವತಿಯಿಂದ ಪರೇಡ್ ಮಾಡ್ತದೆ. ಅದೇ ರೀತಿ ಟ್ರ್ಯಾಕ್ಟರ್ ಪರೇಡ್ ಕೂಡ, ಟ್ರ್ಯಾಕ್ಟರ್ ಟ್ರ್ಯಾಲಿ ಮಾರ್ಚ್ ಕೂಡ ದೆಹಲಿಯಲ್ಲಿ ನಡೀತಾ ಇದೆ. ಅದರ ಸಮಾನಾಂತರವಾಗಿ ಅದಕ್ಕೆ ಬೆಂಬಲವಾಗಿ ಬೀದರ್ನಲ್ಲಿ ಕೂಡ ನಾವು 26ನೇ ತಾರೀಕು ಟ್ರ್ಯಾಕ್ಟರ್ ಪರೇಡ್ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಎದುರ ಗಣರಾಜ್ಯೋತ್ಸವ ಮಾಡ್ತೀವಿ ಅಂತೇಳಿ ನಾ ಈ ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗೋಣ. ವಂದನೆಗಳು.